ಸೀತಾ ಏನವಳ ವಹಿವಾಟ, ಏನವಳ ತುಟಿ, ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡಬೇಕೆನ್ನುವ ಅವಳ ಚಿರು. ಹೇಗಾದರೂ ಮಾಡಿ ಆ ಬಡ ರೈತ ರಾಮನ ಮಡದಿಯನ್ನು ನಾವು ರಕ್ಷಿಸಿಕೊಳ್ಳಲೇಬೇಕು. ಹೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು, ಅದರಂತೆ ನೆನೆದವರ ಮನದಲ್ಲಿ ಎಂಬಂತೆ ಆ ಹಕ್ಕಿ ಈ ಕಡೆ ಬರ್ತಾ ಇದೆ. ಯಾರ ನೀನು? ನಾನು ಯಾರ? ಸುತ್ತು ಹತ್ತು ಹಳ್ಳಿಯ ಹಮ್ಮಿನ ಕರುನಾಡಕಿ ಶಿವರ. ಯಾವ ಹಳ್ಳಿಯ ಹಮ್ಮಿರಾದ ನಂಗೆನಾಗಬೇಕಾಗಿದ್ಯೋ ನಿನ್ನಿಂದ? ನನ್ನನ್ನು ತಡೆದು ನಿಲ್ಲಿಸಿದ ಕಾರಣ ಏನಂತ ಕಾರಣ ಈ ಸುಂದರ ಹೀರಿನ ಅದು ಅಲ್ಲದೆ ನೀರಿನ ಕೆಂದುಟಿಗೆ ನನ್ನ ಚುಂಬನ ನೀಡಲಿಕ್ಕೆ ಕಳೆದಿರಿಸಿದಷ್ಟೇ. ನೀನು ಬಾ ಅಂದ ತಕ್ಷಣ ಬಂದು ನಿನ್ಗೆ ಮೈಸೂರ ನೋಡ್ಲಿಕ್ಕೆ ನನ್ನಲ್ಲಿ ಸೂರ್ಯನ ತಿಳ್ಕೊಬಿಟ್ಟಿದ್ಯೇನು? ನೋಡು, ಒಂಟಿ ಹೆಣ್ಣು ಸಿಕ್ಕಿದಾರಂತ ಬಾಯಿ ಬಂದಾಗೆಲ್ಲ ಮಾತಾಡಬೇಡ. ಹಾಗೇನಾದ್ರೂ ಮಾತಾಡಿದ್ರೆ ನಾನು ನಿನ್ಗೆ ತಕ್ಕ ಪಾಠವನ್ನು ಕಲಿಸಬೇಕಾದದ್ದು ಶೀಲವತಿಯಾಗಿ. ಚೊಲೆಗೆ ಬಟ್ಟೆ ಕಟ್ಟಿ ಮಲಗಿ ಗಂಡನಿಗೆ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಹೇಳಿ ಪ್ರಿಯಕರ ಜೊತೆ ಚಕ್ಕಂದು ಆಡುತ್ತಿರುವ ಶೀಲವತಿಗಳಷ್ಟಿಲ್ಲ ಈಗಿನ ಹಾಳು ಸಮಾಜದಲ್ಲಿ. ಅಷ್ಟೇ ಅಲ್ಲ, ಮದುವೆಯ ಮುಂಚೆ ಅನೇಕ ವಿಧ ಪುರುಷನ ತೋಟಕ್ಕಿಯಲ್ಲಿ ಮಲಗಿ ತದನಂತರ ಅಪ್ಪ ಅಮ್ಮ ನೋಡಿದ ಹುಡುಗನ ಮದುವೆ ಆಗುವ ಶೀಲವತಿ ಗರತಿಯರಷ್ಟಿಲ್ಲ ಈಗಿನ ಹಾಳು ಸಮಾಜದಲ್ಲಿ. ಸೀತಾ, ಮಾತಿಗೆ ಮಾತು ಬೆಳೆಸಿ ಈ ಶಿವರಾಜನ ಪಿತ್ತವನ್ನು ಹೆಚ್ಚಿಗೆನಿಸಬೇಡ. ಸುಮ್ಮನೆ ಕಾಲಗಳ ಮಾಡದೆ ನನ್ನವಳಾಗು. ಈ ಸಮಾಜದಲ್ಲಿ ಒಂದು ಹೆಣ್ಣೆಲ್ಲ ಅಂತಗಳಿಗೆ ಮಾತಾಡ್ತಿದ್ದಿಲ್ಲ. ನಾಚಿಕೆ ಆಗ್ತೀನೋ ಈಗಿನ ಜನ್ಮಕ್ಕೆ. ಇನ್ನು ಸಮಯ ವ್ಯರ್ಥ ಮಾಡಿದರೆ ನನ್ನ ಮನಸ್ಸಿಗೆ ನೆಮ್ಮದಿಲ್ಲ. ಬಾ ಬಾ. ಈ ಪವಿತ್ರ ಮಾತೆಯ ಶೀಲವನ್ನು ಕೇಳಿಸಲು ಬಂದಿರುವ ನೀನ್ ಯಾವ ಗಂಡಸು? ನನ್ನ ಪ್ರೇಮ ಪುರಾಣದಲ್ಲಿ ಅಡ್ಡ ಬಂದು ನೀನು ಯಾವ ನಿಮ್ಮಂತ ಸೊಕ್ಕಿನ ಕಾಮಾಂಧರ ಹಕ್ಕನ್ನು ಮುರಿಯಲು ಸಿದ್ಧನಾಗಿ ಬಂದಿರುವ ನಿನ್ನ ಪಾಲಿನ ಯಮರಾಜ. ಈ ಸಮಯದಲ್ಲಿ ಬಂದು ನೀರಿನ ಹೊತ್ತಿಗೆಯನ್ನು ಕಾಪಾಡಿದ ಮಾತ್ರಕ್ಕೆ ನೀನೇನು ಸೂರ ಸರ್ಕಾರವನ್ನು ತಿಳಿಯ. ನೋಡು ಲಕ್ಷ್ಮಣ, ಇದರ ಪರಿಣಾಮ ಮುಂದಿನ ಅಧ್ಯಾಯದಲ್ಲಿ ತೋರಿಸಿದೆ. ಯಾಕ ಒಬ್ಬಳೇ ಬಂದು ಇಂತಹ ಪರಿಸ್ಥಿತಿಯಲ್ಲಿ ಸಿಲುಕಿಬಿಟ್ಟಾಗ? ವೈದ್ಯರ, ನೀನು ಹೊಲದಲ್ಲಿ ಇರ್ಬೋದು ಅಂತೇಳಿ ಇಷ್ಟೊತ್ತಾದ್ರೂ ಮನೆ ಊಟ ಬರಲಿಲ್ಲ. ಅದಕ್ಕೋಸ್ಕರವಾಗಿ ಹೊಲಕ್ಕೆ ನಿನ್ಗೋಸ್ಕರವಾಗಿ ಬುತ್ತಿ ತೆಗೆದುಕೊಂಡು ಬಂದೆ. ಇಲ್ಲಿ ನೋಡಿದ್ರೆ ಆ ಕೆಟ್ಟ ಕಾಮಕನ ಕಣ್ಣೆ ನನ್ನ ಮೇಲೆ ಬಿದ್ದು ಸರಿಯಾದ ಸಮಯಕ್ಕೆ ಬಂದು ನೀ ನನ್ನ ಕಾಪಾಡ್ದಪ್ಪ. ಏನಕ್ಕೆ?
ಹಾಗೆ ಮೊನ್ನೆ ಹೇಳಿದ್ಯಲ್ಲ ನೀನು ಓದ್ ಕೆಲಸದ ಬಗ್ಗೆ ಏನು ನನಗೆ ತಿಳಿಸ್ತಾ ಇಲ್ವಲ್ಲೋ? ಅತ್ತಿಗೆಮ್ಮ, ಹೋದ ಕೆಲಸದ ವಿಷಯದ ಬಗ್ಗೆ ನೀವು ಕೇಳ್ತಾ ಇದ್ದೀರ ತಾನೆ? ಖಂಡಿತ ಆ ಕೆಲಸ ನನಗೆ ಸಿಗುವ ನಿರೀಕ್ಷೆಯಿದೆ. ನಾಳೆನೇ ನಾನು ಇಂಟರ್ವ್ಯೂಗೆ ಹೋಗಬೇಕಾಗಿದೆ. ನಿಮ್ಮ ಆಶೀರ್ವಾದದಿಂದ ಸಿಗುತ್ತದೆ ಎನ್ನುವ ನಂಬಿಕೆ ನನಗಿದೆ. ಪೊಲೀಸ್ ಖಾತೆಗೆ ಅರ್ಜಿ ಹಾಕಿದೆ ಅಂತ ಹೇಳಿದ್ದಲ್ಲ, ಅದಕ್ಕೋಸ್ಕರ ನಾಳೆ ಇಂಟರ್ವ್ಯೂನ ಕರೆದಿದ್ದಾರೆ. ಅದಕ್ಕೆ ಹೋಗೋ ತಯಾರಿನ ನಾನು ಮಾಡಬೇಕು. ಬನ್ನಿ ಅತ್ತಿಗೆಮ್ಮ.